ಈ ವಿಡಿಯೋಲಿ CID ಆಫೀಸರ್ ಆಗೋದು ಹೆಂಗೆ ಅಂತ ನೋಡೋಣ. CID ಆಫೀಸರ್ ಕೆಲಸ ಏನಿರುತ್ತೆ, CID ಆಫೀಸರ್ ಸ್ಯಾಲರಿ ಏನಿರುತ್ತೆ, ಅವ್ರ ಕೆಲಸ ಏನಿರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್, CID ಅಲ್ಲಿ ಪ್ರಮೋಷನ್ಸ್ ಹೆಂಗಾಗುತ್ತೆ. ನಿಮ್ ಡ್ರೀಮ್ CID ಆಫೀಸರ್ ಆಗೋದಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. CID ಫುಲ್ ಫಾರ್ಮ್ ಬಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಅದರ ಹೆಸರೇ ಹೇಳ್ದಂಗೆ ಹೈ ಲೆವೆಲ್ ಕ್ರಿಮಿನಲ್ ಕೇಸ್ನ ಸಾಲ್ವ್ ಮಾಡೋಕ್ಕೆ ರೆಡಿ ಮಾಡಿರೋ ಡಿಪಾರ್ಟ್ಮೆಂಟ್. ಈಗ ನಿಮ್ ತಲೆಗೆ ಬರ್ಬೋದು ಈ ಕೆಲಸ ಮಾಡೋಕ್ಕೆ ಪೊಲೀಸ್ ಅವರೇ ಇದ್ದಾರೆ, CID ಏನಕ್ಕೆ ಬೇಕು ಅಂತ. ಈಗ ನಾರ್ಮಲ್ ಪೊಲೀಸ್ ಅವ್ರ ಹತ್ರ ಎಷ್ಟು ಕೆಲಸ ಇರುತ್ತೆ, ಕಳ್ತನ ಆದ್ರೆ ಅದನ್ನ ಹಿಡಿಯೋದು, ರಿಪೋರ್ಟ್ ಬರೆಯೋದು, ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡೋದು, ಈ ತರ ಸುಮಾರು ಕೆಲಸಗಳಿರುತ್ತೆ. ಡೆಡಿಕೇಟೆಡ್ ಆಗಿ ಒಂದೇ ಕ್ರೈಮ್ಗೆ ಟೈಮ್ ಕೊಡೋದಕ್ಕಾಗಲ್ಲ. ಅದಕ್ಕೆ ಒಂದು ಸಪರೇಟ್ ಟೀಮ್ನೇ ರೆಡಿ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಕಿಡ್ನಾಪಿಂಗು, ರೇಪು, ಮರ್ಡರು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ CID ಟೀಮ್ ಅವರು. ಈಗ CID ಆಫೀಸರ್ ಆಗೋದಕ್ಕೆ ರಿಕ್ವೈರ್ಮೆಂಟ್ಸ್ ನೋಡೋಣ. ಇಲ್ಲಿ 2 ದಾರಿಗಳಿದೆ. ಒಂದು UPSC ಎಕ್ಸಾಮ್, ಇಲ್ಲ ಸ್ಟೇಟ್ ಪೊಲೀಸ್ ಕಡೆಯಿಂದ. UPSC ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವರು ಪ್ರತಿ ವರ್ಷ ಒಂದು ಪೇಪರ್ನ ಕಂಡಕ್ಟ್ ಮಾಡ್ತಾರೆ. ನೀವು ಈ ಪೇಪರ್ನ ಕ್ಲಿಯರ್ ಮಾಡಿ IPS ಗೆ ಆಪ್ಟ್ ಮಾಡಿದ್ರೆ ಆಸ್ ಅ IPS ಆಫೀಸರ್ ನೀವು CID ಡಿಪಾರ್ಟ್ಮೆಂಟ್ ನ ಜಾಯಿನ್ ಆಗ್ಬೋದು. IPS ಆಫೀಸರ್ ಹೆಂಗಾಗೋದು ಅಂತ ಡೀಟೇಲ್ಡ್ ವಿಡಿಯೋ ನಮ್ಮ ಚಾನೆಲ್ ಅಲ್ಲಿ ಇದೆ, ಬೇಕು ಅಂದ್ರೆ ಲಿಂಕ್ ಕ್ಲಿಕ್ ಮಾಡಿ ನೋಡ್ಬೋದು. UPSC ಎಕ್ಸಾಮ್ ಅಟೆಂಡ್ ಮಾಡಿ ಕ್ಲಿಯರ್ ಮಾಡೋದು ನನಗೆ ಹೇಳ್ತಾ ಇರೋ ಅಷ್ಟು ಈಸಿ ಅಲ್ಲ. ವರ್ಷ ಪೂರ್ತಿ ಕುತ್ಕೊಂಡು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಈಗ CID ಆಫೀಸರ್ ಆಗಕ್ಕೆ 2ನೇ ಆಪ್ಷನ್ ಬಂದು ಸ್ಟೇಟ್ ಪೊಲೀಸ್ ಎಕ್ಸಾಮ್. ಇಂಡಿಯಾದ ಪ್ರತಿಯೊಂದು ಸ್ಟೇಟ್ ಅಲ್ಲಿ ರೆಗ್ಯುಲರ್ ಇಂಟರ್ವೆಲ್ ಅಲ್ಲಿ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ವೇಕೆನ್ಸೀಸ್ ತೆಗಿತಾರೆ. ನೀವು ಆ ವೇಕೆನ್ಸಿಗೆ ಕಾಯ್ಕೊಂಡಿದ್ದು ಅಪ್ಲೈ ಮಾಡಿ ಎಲ್ಲಾ ಎಕ್ಸಾಮ್ಸ್ನು ಕ್ಲಿಯರ್ ಮಾಡಿದ್ರಿ ಅಂದ್ರೆ ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಜಾಯಿನ್ ಆಗಿ ನೆಕ್ಸ್ಟ್ CID ಗೆ ಪೋಸ್ಟಿಂಗ್ ತಗೋಬಹುದು. ನೀವು CID ಡಿಪಾರ್ಟ್ಮೆಂಟ್ ನ ಜಾಯಿನ್ ಆಗಬೇಕು ಅಂದ್ರೆ CID ಎಂಟ್ರೆನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಬೇಕು. ಇದರಲ್ಲಿ ಟೆಸ್ಟ್ ಏನ್ ಕಂಡಕ್ಟ್ ಮಾಡ್ತಾರೆ ಅದು 3 ಸ್ಟೇಜಸ್ ಅಲ್ಲಿ ಇರುತ್ತೆ. ಫಸ್ಟ್ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಮ್ಯಾಥ್ಸ್, ಇಂಗ್ಲಿಷ್, GK ಮೇಲೆ ಕ್ವೆಶ್ಚನ್ ಮಾಡ್ತಾರೆ. ರಿಟರ್ನ್ ಟೆಸ್ಟ್ ಆದ್ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್, ಇದ್ರ ಮೇಲೆ ಫಿಸಿಕಲ್ ಎಬಿಲಿಟಿನ ಟೆಸ್ಟ್ ಮಾಡ್ತಾರೆ. ನೀವು ಇದನ್ನು ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ಇಂಟರ್ವ್ಯೂ. ಸೊ ನೀವು ರಿಟರ್ನ್ ಟೆಸ್ಟ್, ಫಿಸಿಕಲ್ ಎಬಿಲಿಟಿ, ಇಂಟರ್ವ್ಯೂ 3ರಲ್ಲೂ ಪಾಸ್ ಆದ್ರೆ CID ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟಿಂಗ್ ತಗೋಬಹುದು. ಈಗ CID ಆಫೀಸರ್ ಆಗೋದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನೇನ್ ಬೇಕು ಅಂತ ನೋಡೋಣ. ನೀವು 12th ಮಾಡ್ಕೊಂಡಿದ್ರೆ ಲೋವರ್ ಲೆವೆಲ್ ಪೊಸಿಷನ್ ಸಿಗುತ್ತೆ. ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಆಫೀಸರ್ ಲೆವೆಲ್ ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಈಗ ಏನಿದು ಲೆವೆಲ್ಸ್ ಅಂತ ಯೋಚನೆ ಮಾಡ್ತಿದ್ರೆ ನೋಡಿ, ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟಿಂಗ್ ಹೆಂಗಿರುತ್ತೆ. ಫಸ್ಟ್ ಕಾನ್ಸ್ಟೇಬಲ್, ಆಮೇಲೆ ಹೆಡ್ ಕಾನ್ಸ್ಟೇಬಲ್, ASI, SI, ಇನ್ಸ್ಪೆಕ್ಟರ್, DSP, SP, SSP, DIG, IG, ADGP. ನೆಕ್ಸ್ಟ್ ಪ್ರಮೋಷನ್ಸ್ ಬಗ್ಗೆ ಮಾತಾಡೋಣ. ನಾರ್ಮಲ್ ಆಗಿ ಒಬ್ಬ ಆಫೀಸರ್ ರಿಟೈರ್ ಆಗೋಕ್ಕಿಂತ ಮುಂಚೆ 4 ರಿಂದ 5 ಸಲ ಪ್ರಮೋಷನ್ ತಗೊಂತಾರೆ. ಸೊ ಪ್ರಮೋಷನ್ ಹೆಂಗಾಗುತ್ತೆ ಅದು ಡಿಪೆಂಡ್ ಆಗುತ್ತೆ ನೀವು ಯಾವ ಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ. ಯಾವ್ದಾದ್ರು ದೊಡ್ಡ ಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಪ್ರಮೋಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅಲ್ಲಿ ವೇಕೆನ್ಸೀಸ್ ಜಾಸ್ತಿ ಇರುತ್ತೆ. ಇದರಿಂದ ಪ್ರಮೋಷನ್ ಬೇಗ ಸಿಗುತ್ತೆ. ನೆಕ್ಸ್ಟ್ CID ಆಫೀಸರ್ ಸ್ಯಾಲರಿ ಬಗ್ಗೆ ಮಾತಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ 35,000ದಿಂದ 50,000 ರೂಪಾಯಿ ತನಕ ಕೊಡ್ತಾರೆ. ಅವ್ರ ಸ್ಯಾಲ್ರಿ ಮೇನ್ ಆಗಿ ಅವ್ರ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ಅವರು ಕೊಡೋ ಅಲೋವೆನ್ಸಸ್ಗಳು. CID ಆಫೀಸರ್ಸ್ಗೆ ಯೂನಿಫಾರ್ಮ್ ಕೊಡಲ್ಲ, ಯಾಕೆಂದ್ರೆ ಅವ್ರ ಐಡೆಂಟಿಟಿ ಯಾರಿಗೂ ಗೊತ್ತಾಗಬಾರ್ದು ಅಂತ. ಯೂನಿಫಾರ್ಮ್ ನೋಡಿದ ತಕ್ಷಣ ಕ್ರಿಮಿನಲ್ಸು ಓಡೋಗ್ಬಿಡ್ತಾರೆ ಅಂತ CID ಆಫೀಸರ್ಸ್ಗೆ ಯೂನಿಫಾರ್ಮ್ ಕೊಡಲ್ಲ. ಹಂಗಂತ ಅವ್ರ ಹತ್ರ ವೆಪನ್ ಇರಲ್ಲ ಅಂತಲ್ಲ, ಪ್ರತಿಯೊಬ್ಬ CID ಆಫೀಸರ್ ಹತ್ರ ಅವ್ರದ್ದೇ ಗನ್ ಇರುತ್ತೆ. ಅದು ಅಲ್ಲದೆ CID ಡಿಪಾರ್ಟ್ಮೆಂಟ್ ಒಳಗೇನೆ ಇಂಟರ್ನಲ್ ಆಗಿ ಡಿವಿಷನ್ಸ್ಗಳಿದೆ. ಆಂಟಿ ನಾರ್ಕೋಟಿಕ್ ಸೆಲ್, ಕಿಡ್ನಾಪಿಂಗ್ ಸೆಲ್, ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಸೆಲ್, ಫೊರೆನ್ಸಿಕ್ ಸೆಲ್. ನಿಮ್ಮ ಇಂಡಿವಿಜುವಲ್ ಕ್ವಾಲಿಫಿಕೇಶನ್ಸ್ ಮೇಲೆ ನಿಮ್ಮ ಪೋಸ್ಟಿಂಗ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮರಿದೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ CID ಜರ್ನಿಗೆ ಗುಡ್ ಲಕ್.